ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಕುಂಭರಾಶಿಗೆ 2026ರಲ್ಲಿ ಏನೇನು ಆಗ್ಬೋದು ಅನ್ನೋದು ಕೆಲವರಿಗೆಲ್ಲ ತುಂಬ ಕುತೂಹಲ ಇದೆ. ಕುಂಭರಾಶಿಯಲ್ಲಿ ಶನಿಯೇ ಅಧಿಪತಿಯಾಗಿರ್ತಾನೆ. ಯಾವ ಗಾಚಾರ ಕಾದಿದೆಯೋ, ಯಾವ್ಯಾವ ನೋವುಗಳಿದೆಯೋ, ಇಲ್ಲ ಶುಭ ಫಲ ಕೊಡುತ್ತಾ ನಮಗೆ ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಅನ್ನೋದೆಲ್ಲ ನೀವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀರಾ. ಬಂಧುಗಳೇ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೂ 3 ನಕ್ಷತ್ರ ಬರ್ತಕ್ಕಂಥದ್ದು. ಅದರಲ್ಲಿ ಕುಂಭರಾಶಿ ಒಳಗಡೆ ಧನಿಷ್ಠ ನಕ್ಷತ್ರ ಅಂತಕ್ಕಂಥದ್ದು, ಶತಬೀಜ ನಕ್ಷತ್ರ ಅಂತಕ್ಕಂಥದ್ದು, ಪೂರ್ವಾಭಾದ್ರ ನಕ್ಷತ್ರ ಬರ್ತಕ್ಕಂಥದ್ದು. ನೋಡಿ, ಕೆಲವರು ಏನು ಮಾಡ್ತಾರೆ ಅಂದರೆ ಕುಂಭರಾಶಿಗೆ ಈ ರೀತಿ ಇದೆ ಅಂತಕ್ಕಂಥದ್ದು ನಕ್ಷತ್ರಗಳನ್ನು ಪರಿಗಣನೆಗೆ ತಗೊಳ್ಳಲ್ಲ. ಆ ರಾಶಿಗೆ 3 ನಕ್ಷತ್ರಗಳು ಇರ್ತವೆ. ಒಂದೊಂದು ರಾಶಿಗೂ ಕೂಡ 3 ನಕ್ಷತ್ರಗಳನ್ನು ನಾವು ಆಧಾರವಾಗಿ ಗೋಚರ ಫಲವನ್ನು ತಿಳಿಸ್ತಕ್ಕಂಥದ್ದು ತುಂಬ ಉತ್ತಮ. ಯಾಕಂದರೆ ಒಂದು ರಾಶಿಗೆ 3 ನಕ್ಷತ್ರಗಳು ಬಂದಾಗ ಆ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಒಂದೊಂದು ನಕ್ಷತ್ರದಲ್ಲಿ ಒಂದೊಂದು ದಿನ ಜನ್ಮವನ್ನು ತಾಳಿರ್ತಾರೆ. ಅಲ್ಲಿ ತಿಥಿವಾರಗಳು ಬರ್ತದೆ, ಯೋಗಗಳು ಬರ್ತವೆ, ಕರಣಗಳು ಬರ್ತವೆ, ಯಾವ್ಯಾವ್ದು ಯೋಗ ಫಲ ಇರ್ತದೆ, ತಿಥಿಗಳು ವಾರಗಳು ಬರ್ತವೆ. ಹಾಗಾಗಿ ದಯವಿಟ್ಟು ಕುಂಭರಾಶಿಗೆ ಅಂತ ದಯವಿಟ್ಟು ತಿಳಿಸೋಕೆ ಹೋಗ್ಬಿಡಿ. ನಕ್ಷತ್ರದಲ್ಲಿರ್ತಕ್ಕಂಥ ಆಧಾರವನ್ನು ನಾವು ಇಟ್ಕೊಂಡು ನಾವು ಗೋಚಾರ ಫಲವನ್ನು ಹೇಳಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ನೋಡಿ, ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಶನಿಯ ಒಂದು ಅನುಕರಣೆ ತುಂಬ ಅಷ್ಟೊಂದು ಚೆನ್ನಾಗಿಲ್ಲ. ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ನೋಡಿ, ಮಾನಹಾನಿ ಆಗ್ತಕ್ಕಂಥದ್ದು, ಆಸ್ತಿಗಳನ್ನು ಕಳ್ಕೊಳ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡಬೇಕಾದ್ರೆ ಅಪಘಾತಗಳನ್ನು ಆಗ್ತಕ್ಕಂಥದ್ದು, ದೂರದ ಪ್ರಯಾಣವನ್ನು ನಿಷಿದ್ಧ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಏನೇನು ಹೇಳುತ್ತೆ ಅಂತಂದರೆ, ಖಂಡಿತವಾಗೂ ಶನೇಶ್ವರನ ಒಂದು ಪ್ರಭಾವಕ್ಕೆ ಒಳಗಾಗಿ ನೀವು ಯಾರಿಗಾರು ಬೇರೆಯವ್ರಿಗೆ ನೀವು ಹಣವನ್ನು ಕೊಟ್ಟಾಗ ಆ ಹಣ ಬರದೇ ಇರತಕ್ಕಂಥದ್ದು, ತುಂಬ ದುಃಖ ಆಗ್ತಕ್ಕಂಥದ್ದು, ಒಳ್ಳೆ ಸ್ನೇಹಿತರುಗಳೇ ನಿಮಗೆ ವೈರಿಗಳಾಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ಯಾರಿಗೂ ಮಿಂಗಲ್ ಆಗಬಾರ್ದು. ನಾನು ಈಸ್ಕೊಡ್ಬೇಕು ಅವನಿಗೆ ದುಡ್ಡನ್ನ ಅಂತ ಹೇಳ್ಬಿಟ್ಟು ಕುಂಭರಾಶಿಯಲ್ಲಿರೋರು ದಯವಿಟ್ಟು ಯಾರಿಗೂ ಅನ್ಯತಾ ಭಾವಿಸ್ಬೇಡಿ, ಬೇರೆಯವ್ರಿಗೆ ಈಸ್ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ಕೆಲಸದಲ್ಲಿ ನಿಯಮ ನಿಷ್ಠೆ ಇರಲಿ. ನಿಮಗೆ ಭ್ರಷ್ಟಾಚಾರಕ್ಕೆ ಒಳಗಾಗಿ ಸಿಗಾಕೊಳ್ತಕ್ಕಂಥದ್ದು, ಕಳ್ಳತನ ಮಾಡ್ತಕ್ಕಂಥದ್ದು, ಸಿಗಾಕೊಳ್ತಕ್ಕಂಥದ್ದು, ಬೇರೆಯವರು ನಿಮಗೆ ದಾರಿಲಿ ಹೋಗೋ ಮಾರಿ ಮನೆಗೆ ಬಂದು ಹೋಗಮ್ಮ ಅನ್ನೋ ಥರ ಆಗೋದು, ಆಸ್ತಿ ಖರೀದಿ ಮಾಡ್ಬೇಕಾದ್ರೆ 1 ಸಲ ಅಲ್ಲ 3 ಸಲ ನೋಡ್ತಕ್ಕಂಥದ್ದು, ಆ ಪೇಪರ್ ಚೆನ್ನಾಗಿದೆಯಾ, ದುಡ್ಡುಗಳು ಚೆನ್ನಾಗಿದೆಯಾ ಅಂತ ಹೇಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಗಂಡಾಂತರವಾಗಿ ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ದಯವಿಟ್ಟು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ, ಶನೇಶ್ವರನ ಒಂದು ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಬೇಕು. ಬಂಧುಗಳೇ, ಯಾರ್ಯಾರಿಗೆ ನೀವು ಈ ರೀತಿಯನ್ನು ಮಾಡಿದಾಗ, ಈ ರೀತಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ನಿಮಗೆ ಧನ ಹಾನಿ ಆಗೋದಿಲ್ಲ. ಧನವನ್ನು ಅಂದರೆ ಮಹಾಲಕ್ಷ್ಮಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಯೋಗ ಫಲ ಬರ್ತಕ್ಕಂಥದ್ದು ಆಗುತ್ತೆ. ನೀವು ಏನು ಮಾಡಬೇಕು, ಕಾಲಕ್ಕೆ ಶನೇಶ್ವರನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಮಾರುತಿ ಮಂದಿರಕ್ಕೆ ಹೋಗ್ತಕ್ಕಂಥದ್ದು, ಕೇಸರಿಯನ್ನು ಅಗ್ನೆಗೆ ಇಡ್ತಕ್ಕಂಥದ್ದು, ಎಳ್ಳು ಬತ್ತಿಗಳನ್ನು ಅಣಿಸ್ತಕ್ಕಂಥದ್ದು, ಎಳ್ಳು ಎಣ್ಣೆಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಕೂಷ್ಮಾಂಡಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ಈ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವರೆಲ್ಲರೂ ಬೇರೆಯವ್ರಿಗೆ ಶೇರ್ ಮಾಡಿ, ಬೇರೆಯವ್ರಿಗೆ ಹಂಚ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಬೇರೆಯವ್ರಿಗೂ ಲೈಕ್ ಮಾಡೋಕ್ಕೆ ಹೇಳಿ. ನೀವು ಲೈಕ್ ಆಗಿ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಉಗಾದಿ ಹಬ್ಬದ ಗಂಟನೂ ಮಾತ್ರ ಇದು ಅನ್ವಯಿಸುತ್ತೆ. ಆನಂತರ ಉಗಾದಿ ಹಬ್ಬ ಆದಮೇಲೆ ಹೊಸ ಸಂವತ್ಸರ ಬಂದಾದಮೇಲೆ ಖಂಡಿತವಾಗೂ ಈ ಕುಂಭರಾಶಿಗೆ ಏನೇನು ಫಲಗಳಿದೆ ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಶನೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ತಮ್ಮೆಲ್ಲರಿಗೂ.